ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತು ವಿಷಯ ಅಂದರೆ, ನಮ್ಮ ಹುಡುಗರೆಲ್ಲ ಕೇಳ್ತಾಯಿದ್ರು, ಬ್ರೋ ನಿಮ್ಮ ಗಾಡಿ ಬಗ್ಗೆ ರಿವ್ಯೂ ಮಾಡಿ, ನಿಮ್ಮ ಗಾಡಿದೇ ರಿವ್ಯೂ ಮಾಡಿ, ಜಿ ಟಿ ಬಗ್ಗೆ ಮಾಡಿ ಅಂತ. ಅವ್ರಿಗೋಸ್ಕರ ಈ ವಿಡಿಯೋ ಸಿಂಪಲಾಗಿ ಒಂದಷ್ಟು ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ. ನೋಡೋಣ ಅದು ಏನೇನು ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ, ಏನೇನು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ಅಂತೆಲ್ಲ ನೋಡೋಣ. ನಿಮಗೂ ತೋರಿಸ್ತೀನಿ ಅದೆಷ್ಟೆಷ್ಟು ವರ್ತ್ ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ ನಾನು ಅಂತ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಗೊತ್ತಿರೋರದೇ ಜೆ ಸಿ ರೋಡಲ್ಲಿ ಒಂದು ಅಂಗಡಿ ಇದೆ. ಅವ್ರ ಮುಖಾಂತರ ನಾನು ನಮ್ಮ GT650ಗೆ ಏನೇನು ಬೇಕೋ ಆ ಐಟಮ್ಸ್ನೆಲ್ಲ ತರಿಸಿದ್ದೀನಿ. ಕಂಪೇರ್ ಮಾಡಿದ್ರೆ ಅದರ್ ಶಾಪ್ ನಮ್ಗೆ ತುಂಬ ಕಡಿಮೆ ಪ್ರೈಸ್ ಆಯಿತು. ನೋಡೋಣ ಯಾವುದ್ಯಾವುದೆಲ್ಲ ಎಷ್ಟೆಷ್ಟು ಪ್ರೈಸಿಗೆ ಬಿದ್ದಿದೆ ಏನು ಅಂತೆಲ್ಲ. ಬನ್ನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವುದ್ಯಾವ್ದು ಎಷ್ಟೆಷ್ಟು ಕಾಸ್ಟ್ ಆಗಿದೆ, ಎಷ್ಟೆಷ್ಟು ಪ್ರೈಸ್ ನಮಗೆ ಬಿದ್ದಿದೆ, ನೀವು ಹಾಕ್ಸ್ಕೊಬೇಕಂದ್ರೆ ಎಷ್ಟಾಗುತ್ತೆ ಅಂತೆಲ್ಲ ಮಾತಾಡೋಣ ಬನ್ನಿ. ಮಾಡಿಫಿಕೇಷನ್ಸ್ ಅಂತ ಬಂದರೆ ಫಸ್ಟ್ ನೆನಪಾಗೋದೇ ಎಕ್ಸಾಸ್ಟು. ನಾನು ಕೂಡ ನಮ್ಮ GTಗೆ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ನ ಹಾಕ್ಸಿದ್ದೀನಿ. ಮಾರ್ಕೆಟಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ನಾವು ಜೆ ಸಿ ರೋಡಲ್ಲಿ ತೊಗೊತೀವಿ ಅಂದ್ರೆ ಒಂಥರ ಪ್ರೈಸ್ ಆಗಿರ್ಬೋದು, ನಾರ್ಮಲ್ ಶಾಪಲ್ಲಿ ತೊಗೊತೀನಿ ಅಂದ್ರೆ ಒಂಥರ ಪ್ರೈಸ್ ಆಗಿರ್ಬೋದು, ಮತ್ತು ನಾವು ನಾರ್ಮಲ್ ಶೋರೂಮಲ್ಲಿ ಹಾಕ್ಸ್ತೀವಿ ಅಂದರೆ ಸಿಕ್ಕಾಪಟ್ಟೆ ಹೈಪ್ ಪ್ರೈಸ್ ಇದೆ. ನಮ್ಮನ್ನಂತೂ ಅಲ್ಲೇ ಮುಗಿಸ್ಬಿಡ್ತಾರೆ ಅಂದ್ಕೊಳ್ಳಿ ಶೋರೂಮ್ಗಂತ ಹೋದರೆ. ಅದಕ್ಕೆ ನಾನೇನಪ್ಪ ಮಾಡಿದೆ ಅಂದರೆ, ನಮ್ಗೆ ಗೊತ್ತಿರೋ ಫ್ರೆಂಡೇ ಇದ್ದರು ಜೆ ಸಿ ರೋಡಲ್ಲಿ. ಅವ್ರ ಮುಖಾಂತರ ನಾನು ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ನ ಆರ್ಡ್ರ್ ಮಾಡಿ ನಮ್ಮ ಮನೆಗೆ ತರಿಸ್ಕೊಂಡೆ. ಅದು ನಮಗೆ 18,000 ಆಯಿತು. ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ಏರ್ ಫಿಲ್ಟರ್ ಹಾಕಿಲ್ಲ ಅಂದರೆ ಏನು ಮಜಾ ಹೇಳಿ. ಅದಕ್ಕೆ ನಾವು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಜೊತೆಗೆ BMC ಏರ್ ಫಿಲ್ಟರ್ ಸಹ ಬುಕ್ ಮಾಡಿದ್ವಿ. ಆ BMC ಏರ್ ಫಿಲ್ಟರ್ ಸಹ ಮುಖಾಂತರನೇ ತರಿಸ್ಕೊಂಡಿದ್ದು. ಅದು ಹಾಕ್ಸಿದ್ಮೇಲೆ ಸೌಂಡ್ ನಮಗೆ ತುಂಬ ಕ್ಲಾರಿಟಿ ಆಗಿರ್ಬೋದು, ಬೇಸ್ ಆಗಿರ್ಬೋದು ಸಗದಾಗೆ ಬರುತ್ತೆ. ಟಾರ್ಕ್ ಆಗಲಿ ಪವರ್ ಆಗಲಿ ತುಂಬ ಇಂಕ್ರೀಸ್ ಆಗುತ್ತೆ. ನನಗೆ ಅರ್ಥ ಆಯಿತು, ನೀವು ಇದೇ ಯಾಕೋ ಹಿಂಗೆ ಪುಂಗ್ತಾ ಇದೆಯಾ, ನಮಗೆ ಬೇಕಾಗಿರೋ ಸೌಂಡ್ ಅಷ್ಟು ಮಾತ್ರ ತೋರಿಸೋ ನೀನು ಸಾಕು ಅನ್ಕೊತಾ ಇದ್ದೀರ ಅಂತ ಅರ್ಥ ಆಯಿತು. ಬಟ್ ಲಾಸ್ಟ್ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೌಂಡ್ ಯಾವ ಥರ ಬರ್ತಿದೆ ಏನು ಅಂತೆಲ್ಲ. ಯಾರು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ಕೊನೆವರೆಗೂ ನೋಡಿ ವಿಡಿಯೋನ. ನಮ್ಮ GTಲಿ ಹೆಡ್ಲೈಟ್ ಸಹ ನಾನು ಚೇಂಜ್ ಮಾಡಿಸಿದ್ದೀನಿ. ಏಕೆಂದರೆ ಶೋರೂಮಲ್ಲಿ ಬರೋ ಹೆಡ್ಲೈಟು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಿರ್ಲಿಲ್ಲ. ನಾವೆಲ್ಲ ಟ್ರಿಪ್ ಹೋಗ್ತೀವಿ ಅಂದಿದ್ರೆ, ಅಥವಾ ನಾವೆಲ್ಲ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ, ಇಲ್ಲ ನೈಟ್ ಔಟ್ ಎಲ್ಲ ನಾವು ಹೋಗ್ತಾಯಿದ್ದೀವಿ ಅಂದರೆ ನಮಗೆ ಅಷ್ಟೊಂದು ರೋಡ್ ವಿಷನ್ ಕಡಿಮೆ ಇರ್ತಾಯಿತ್ತು. ಅದಕ್ಕೋಸ್ಕರ ನಾನು ರಾಯಲ್ ಪಿಸ್ಟನ್ ಅವ್ರದ್ದೇ HJG ಹೆಡ್ಲೈಟ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಅದು ನನಗೆ ಆಲ್ಮೋಸ್ಟ್ 1.7K ಆಯಿತು. ನೀವು ಆನ್ಲೈನಲ್ಲಿ ಏನಾರು ಅದನ್ನು ನೋಡ್ತೀರಾ ಅಂದರೆ 3 to 4K ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಆನ್ಲೈನಲ್ಲೆಲ್ಲ ಏನು ಅಷ್ಟೊಂದು ಚೆಕ್ ಮಾಡೋಕೆ ಹೋಗ್ಬೇಡಿ. ಹತ್ರ ಇರೋರು ಗೊತ್ತಿರೋರ ಹತ್ರ ಸ್ವಲ್ಪ ಕೇಳಿ ಆಮೇಲೆ ಆರ್ಡ್ರ್ ಮಾಡಿ. ಏನಾನ ಆನ್ಲೈನಲ್ಲಿ ನೀವು ಮಾಡಬೇಕಂದ್ರೆ ತುಂಬ ಬ್ರೈಟಾಗೇ ಇದೆ. ಲೈಟ್ ವಿತ್ DRL ಸಹ ಬರುತ್ತೆ. ನೋಡ್ಬೋದು ನೀವು, DRL ಆರೆಂಜ್ ಕಲರ್ DRL ವಿತ್ LED ಲೈಟ್ ಬರುತ್ತೆ. ತುಂಬಾ ಬ್ರೈಟಾಗಿರುತ್ತೆ. ನೀವು ನೋಡ್ಬೋದು ಲೋ ಬೀಮೇ ಎಷ್ಟು ಕಾಣಿಸ್ತಿದೆ. ಐ ಬೀಮ್ ಅಂತೂ ಹೆವಿ ಸೈಕ್ ಆಗಿರುತ್ತೆ. ಸಖತ್ ಬ್ರೈಟ್ ಅಂದರೆ ಸಖತ್ ಬ್ರೈಟ್ ಇರುತ್ತೆ. ಶೋರೂಮಲ್ಲಿ ಬರೋದೇನು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಸೊ ಅದಕ್ಕೆ ನಾನು ಇದು HJG ಬ್ರ್ಯಾಂಡ್ನ ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿದೆ. ನಾವು ನಮ್ಮ GTಗೆ ಯಾವುದೇ ರೀತಿಯ ಸ್ಕ್ರ್ಯಾಚ್ ಆಗಬಾರ್ದು ಅಂತ PPF ಸಹ ಮಾಡಿಸಿದ್ದೀವಿ. ನೋಡ್ಬೋದು ನೀವು, ಬಾಗುರ ಹತ್ರ ನೋಡ್ಬೋದು ನೀವು 200 ಮೈಕ್ರೋನ್ದು PPF ಮಾಡಿಸಿದ್ದೀವಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೋಡ್ಬೋದು ಯಾವುದೇ ರೀತಿಯ ಬಬಲ್ ಇಲ್ಲ. ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಬ್ರದರ್. ಅದು ಅವರು ನಮ್ಮ ಫ್ರೆಂಡ್ ಮುಖಾಂತರ ನಮಗೆ ಪರಿಚಯ ಆಗಿದ್ದು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ವರ್ಕ್ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಅದು ನಮಗೆ ₹7.5K ಆಯಿತು. PPF ಮಾಡಿಸಿದ್ಮೇಲಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ಪೇಂಟ್ ಕ್ವಾಲಿಟಿ ಆಗಿರ್ಬೋದು, PPF ಕ್ವಾಲಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೇ ರೀತಿಯ ಬಬಲ್ ಸಹ ಬಂದಿಲ್ಲ. ನೀವು ಯಾರಾನ ನಿಮ್ಮ ಗಾಡಿಗೆ PPF ಮಾಡಿಸ್ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಅವ್ರ ಮೆನ್ಷನ್ ಮಾಡಿರ್ತೀನಿ. ನೀವು ನೋಡ್ಬೋದು, ಚೆಕ್ಔಟ್ ಮಾಡ್ಬೋದು. ತುಂಬ ಕಡಿಮೆಗೆ ಮಾಡಿಕೊಡ್ತಾರೆ. ನೀವು ಮಾರ್ಕೆಟಲ್ಲಿ PPF ಮಾಡಿಸ್ಬೇಕು ಅಂತ ಹೋದರೆ ಏನಿಲ್ಲ ಅಂದರೂ ನಿಮಗೆ 10K ಅಥವಾ 11K ಕೇಳಿ. ತುಂಬ ಇಷ್ಟ ಆಯಿತು. ಸಖತ್ತಾಗಿ ಮಾಡಿದ್ದಾರೆ. ವರ್ಕ್ ಮಾತ್ರ ನಾವು ಮುಂದೆ ನಿಂತ್ಕೊಂಡೇ ಮಾಡಿಸ್ಕೊಂಡ್ವಿ. ಸಖತ್ತಾಗಿ ಮಾಡಿದ್ದಾರೆ. ಆ ವಿಡಿಯೋ ಸಹ ಹಾಕ್ತೀನಿ ನೋಡಿ.
ನಾವು ನಮ್ಮ ಗಾಡಿಗೆ ಯಾವುದೇ ರೀತಿಯ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಸ್ಕ್ರ್ಯಾಚ್ ಗಾರ್ಡ್ ಸಹ ಹಾಕ್ಸಿದ್ದೀವಿ. ಅದು ನಾವು ಮೋಟೋಟಾರ್ಕ್ ಅಫಿಷಿಯಲ್ ಪೇಜಿಂದನೇ ಬುಕ್ ಮಾಡಿದ್ದು. ಆನ್ಲೈನಲ್ಲಿ ನಾನು ಯಾವುದೇ ರೀತಿಯ ಪ್ರಾಡಕ್ಟ್ಸ್ನ ಬುಕ್ ಮಾಡಿ ಆಗಲಿ ತರಿಸಿಲ್ಲ. ಯಾಕಂದರೆ ನನಗೆ ಗೊತ್ತು ಆನ್ಲೈನ್ ತುಂಬ ಸ್ಕ್ಯಾಮ್ ಅದು ಇದು ತುಂಬ ರೇಟ್ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ನಾನು ಮೋಟೋಟಾರ್ಕ್ ಅನ್ನೋ ಅಫಿಷಿಯಲ್ ಪೇಜಿಂದನೇ ಬುಕ್ ಮಾಡಿದೆ. ಇದು ನನಗೆ ₹4000 ಆಯಿತು. ಅಫಿಷಿಯಲ್ ಪೇಜಿಂದನೇ ಮೋಟೋಟಾರ್ಕ್ ಅನ್ನೋ ಅಫಿಷಿಯಲ್ ಪೇಜಿಂದನೇ ನಾನು ಇದನ್ನು ತರಿಸಿದ್ದು. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ₹4000 ತುಂಬ ವರ್ತ್ ಅಂತಲೇ ಹೇಳ್ಬೋದು. ನಾವು ಇಷ್ಟು ದುಡ್ಡು ಕೊಟ್ಟು ಗಾಡಿ ತೊಗೊಂಡು ನಾವು ಇದನ್ನು ಹಾಕ್ಸ್ಕೊಂಡಿಲ್ಲ ಅಂದರೆ ತುಂಬ ನಾವು ಆಗೋ ಡ್ಯಾಮೇಜ್ಗೆ ನಾವೇ ಹೊಣೆ ಆಗ್ತೀವಿ. ಅದಕ್ಕೆ ನಾನು ಮೋಟೋಟಾರ್ಕ್ ಅನ್ನೋ ಬ್ರ್ಯಾಂಡ್ನ ಚೂಸ್ ಮಾಡಿದೆ. ತುಂಬ ವರ್ತ್ ಇದೆ, ನೋಡ್ಬೋದು ನೀವು. ಅದು ಸ್ಟೀಲ್ ಅಲ್ಲ, ಮೆಟಲ್ ಇದೆ. ತುಂಬಾ ವರ್ತ್ ಇದೆ. ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ, ತುಂಬ ಯೂಸ್ಫುಲ್ ಪ್ರಾಡಕ್ಟ್. ರೈಡ್ ಮಾಡ್ತಾ ಫೋನ್ ಯೂಸ್ ಮಾಡೋಕ್ಕಾಗ ನಾನು ಒಂದೆರಡು ಸಲ ಸಫರ್ ಆದೆ. ರೂಟ್ ಮ್ಯಾಪ್ ಆಗಿರ್ಬೋದು, ಅಥವಾ ನೀವೆಲ್ಲನ ಯಾವುದನ್ನ ಕಾಲ್ಸ್ ಬಂದರೆ ಪಿಕ್ ಮಾಡೋಕ್ಕಾಗಿರ್ಬೋದು. ತುಂಬ ಕಷ್ಟ ಆಗುತ್ತೆ ಗಾಡಿ ಹೋಗ್ತಾ ಮಾಡಬೇಕಂದ್ರೆ. ಗಾಡಿ ಓಡಿಸ್ಬೇಕಿದ್ರೆ ಫೋನ್ ಅಥವಾ ಮೆಸೇಜಸ್ ಬಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ರೈಡ್ ಮಾಡ್ತಾ ಫೋನ್ ಚೆಕ್ ಮಾಡೋದಕ್ಕಾಗಲಿ ಅಥವಾ ಫೋನ್ ಪಿಕ್ ಮಾಡೋದಕ್ಕಾಗಲಿ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಅದಕ್ಕೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನು ಬೋಬೋ ಅವ್ರದ್ದೇ ಒಂದು ಮೊಬೈಲ್ ಹೋಲ್ಡರ್ನ ತರಿಸಿದೆ. ನೋಡ್ಬೋದು ನೀವು ಯಾವ ಥರ ಅದು ಫಿಟ್ ಆಗಿದೆ ಅಂತ. ಅದು ವಿತ್ 360 ಡಿಗ್ರಿ ಸಹ ಬರುತ್ತೆ, ನೋಡ್ಬೋದು ನೀವು. ಹಾರಿಜೆಂಟಲ್ ಆದರೂ ಹಾಕ್ಕೊಬೋದು, ವರ್ಟಿಕಲ್ ಆದರೂ ಹಾಕ್ಕೊಬೋದು. ತುಂಬ ಕನ್ವೀನಿಯೆಂಟಾಗೇ ಇರುತ್ತೆ. ತುಂಬ ಸ್ಪೇಸ್ ಸಹ ಕಡಿಮೆನೇ ಹಾಕ್ಕೊಳುತ್ತೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಯಾವುದೇ ಬಂದರೂ ಗೊತ್ತಾಗುತ್ತೆ. ಮತ್ತು ನೀವು ಮ್ಯಾಪ್ ಸಹ ಯಾವುದೇ ರೀತಿಯ ಫೋನ್ ರೈಡಿಂಗ್ ಮಾಡ್ತಾ ಯೂಸ್ ಮಾಡ್ದೇ ನೀವು ನೋಡ್ಬೋದು. ಮ್ಯಾಪ್ ಸಹ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬೋಬೋ ಅವ್ರದ್ದು ಮೊಬೈಲ್ ಹೋಲ್ಡರು. ಇದು ನಮಗೆ ₹1700 ಆಯಿತು. ತುಂಬ ವರ್ತ್ ಅಂತಲೇ ಹೇಳ್ಬೋದು ಆ ಪ್ರೈಸ್ಗೆ. ಇದು ಆನ್ಲೈನಲ್ಲೆಲ್ಲ ನೀವು ತೊಗೊತೀರಾ ಅಂತ ಹೇಳಿದ್ರೆ 3 to 4K ಚಾರ್ಜ್ ಮಾಡ್ತಾರೆ. ಈಗಿರೋ ಸಿಚುವೇಷನಲ್ಲಿ ಮೊಬೈಲ್ ಹೋಲ್ಡ್ರಂತೂ ಬೇಕೇ ಬೇಕು. ಯಾಕಂದರೆ ನಾವು ಯಾವಾಗಲೂ ಮೊಬೈಲ್ ಹಿಡ್ಕೊಂಡೆಲ್ಲ ಓಡ್ಸೋಕ್ಕಾಗಲ್ಲ. ಸಿಟಿಲಿ ಡ್ರೈವ್ ಮಾಡ್ತಾಯಿದ್ದೀರಾ ಅಂದರೆ ಮೊಬೈಲ್ ಹೋಲ್ಡರ್ ಅಂತೂ ಬೇಕೇ ಬೇಕಾಗುತ್ತೆ. ಟೋಟಲ್ ಮಾಡಿಫಿಕೇಷನ್ ಕಾಸ್ಟ್ ಬಂದು 46K ಆಗಿದೆ. ಏನೇನಪ್ಪ ಅಂದರೆ ಎಕ್ಸಾಸ್ಟ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಫೋನ್ ಹೋಲ್ಡರ್ ಆಗಿರ್ಬೋದು, PPF ಆಗಿರ್ಬೋದು, ಹಾಗೆ ಕ್ರ್ಯಾಶ್ ಗಾರ್ಡ್ ಆಗಿರ್ಬೋದು, ಎಲ್ಲದಕ್ಕೆ ಟೋಟಲ್ 46K ಆಗಿದೆ. ಆದರೆ ನಾವು ಅದಕ್ಕೆ ಸ್ಪೆಂಡ್ ಮಾಡಿರೋದು ಬಂದು 36 to 37K ಅಷ್ಟೇ. ಯಾಕೆ ಅಂದರೆ ನಮ್ಮ ಫ್ರೆಂಡ್ಸ್ ಮುಖಾಂತರ ನಾವು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿರೋದು. ಅದಕ್ಕೋಸ್ಕರ ನಮಗೆ ಒಂದು 7 to 8K ಕಡಿಮೆ ಆಗಿದೆ. ನಾವೇನಾನ ಆನ್ಲೈನಲ್ಲಿ ಅಥವಾ ಶೋರೂಮಲ್ಲಿ ಹಾಕ್ಸ್ತೀನಿ ಅಂತೆಲ್ಲ ಹೋಗಿದ್ದಿದ್ರೆ ತುಂಬಾ ಜಾಸ್ತಿ ಕಾಸಾಗ್ತಾಯಿತ್ತು, ತುಂಬ ಸಫರ್ ಆಗಬೇಕಾಗಿತ್ತು. ಅದಕ್ಕೆ ಹೇಳ್ತಾರಲ್ಲ, GT ತೊಗೊಳೋದು ಈಸಿನೇ, ಬಟ್ ಮೇಂಟೈನ್ ಮಾಡೋದು ಕಷ್ಟ ಅಂತ. ಅದಂತೂ ನಿಜನೇ ಗೊತ್ತು. ಈಗ ನೀವೆಲ್ಲ ಕಾಯ್ತಾ ಇದ್ದಿದ್ದು ಈ ಕ್ಷಣಕ್ಕೆ ಅಂತಲೇ. ಸ್ಟಾರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡೋಣ ಬನ್ನಿ. ನೋಡ್ಬೋದು ನೀವು ಬೇಸ್ ಯಾವ ಥರ ಬರ್ತಿದೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ಲ, ಸಖತ್ ಲೌಡ್ ಇದೆ, ತುಂಬಾ ಲೌಡ್ ಇದೆ. ಪಬ್ಲಿಕ್ ಅಟೆನ್ಷನ್ ಅಂತೂ ತುಂಬಾ ಗ್ರ್ಯಾಬ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಊರಲ್ಲಿ ಜನರೆಲ್ಲ ಮಾತಾಡ್ಕೊತಿದಾರಂತೆ, 3.5 ಲಕ್ಷ ರೂಪಾಯಿನ ಗಾಡಿ ತಂದ್ಬಿಟ್ಟು 5 ಲಕ್ಷ ರೂಪಾಯಿ ಅಂತ ಹೇಳ್ತವನೆ ಅಂತ. ಹೌದು ಶಿವ, ಇದು 3.5 ಲಕ್ಷನೇ. ಎಲ್ಲಿ ಹೇಳಿ? PM ಹತ್ರ, CM ಹತ್ರ ಅಲ್ಲ. ಬಾಯ್ಸ್, ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿರಿ, ನಾನು ಹೇಳಿ ಸರಿನೋ ತಪ್ಪು ಅಂತ. ನೋಡೋಣ ಯಾರ್ಯಾರು ಯಾವ್ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ. ನೋಡೋಣ ಎಷ್ಟು ಜನಕ್ಕೆ ಇದು ಸರಿ ಅನಿಸ್ತು, ಎಷ್ಟು ಜನಕ್ಕೆ ಇದು ತಪ್ಪು ಅನಿಸ್ತು ಅಂತ. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.